ಕವಿತಾ ಎಲ್ಲೋಗಳ ಕಾಣವಳ್ಳಲ್ಲ. ಕೋಣೆಗೂ ಇಲ್ಲ ಮನೆಯಾಗೂ ಇಲ್ಲ, ಹೊರಗಡೆ ಏನಾರು ಹೋಗಾಳನು? ನನಗೂ ಒಂದು ಮಾತೇನು ಹೇಳೇಲಕ್ಕಿ. ಅಲ್ಲ, ನನ್ನ ಮಗ ನೋಡಿದ್ರೆ ಪಾಪ ಹೊಲ್ದಾಗ ದುಡಿಯಾಕ ಕುಂತೈತಿ, ಈಕಿ ಅದಕ್ಕೆ ಪ್ಯಾಟಿಗೆ ಹೋಗಾಳ. ಮತ್ತೇನಾರ ಪಾರ್ಟಿ ಗೀಟಿ ಅಂತ ಫ್ರೆಂಡ್ ಜೊತೆ ಏನಾರ ಹೋಗಾಳ ಏನಕ್ಕೆ? ಅಲ್ಲ, ಮೊದಲ ಮನ್ಯಾಗ ಪರಿಸ್ಥಿತಿ ಸರಿ ಇಲ್ಲ. ಗಂಡ ನೋಡಿದ್ರೆ ಎಲ್ಲರ ಜೊತೆ ಬೈಸ್ಕೊಳಕ್ಕೆ ಕುಂತಾನೆ, ಹೊಲ್ದಾಗೇನೋ ಕೆಲಸ ಮಾಡಕ್ಕೆ ಕುಂತಾನೆ. ಇಂಥ ಹೊತ್ತನಾಗ ಈಕಿ ಹೆಂಗೆ ಹೋಗ್ಕಾಳ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ಕೆ? ಇಲ್ಲ ಇಲ್ಲ, ಹಂಗೇನು ಮಾಡಂಗಿಲ್ಲ ಆಕೆ. ಪಾಪ ಹೇಳಾಕುಂತಿದ್ಲು, ಅತ್ತೆ ನಮ್ಮ ಮನೆಯವರು ಅಂದ್ರೆ ನನ್ನ ಮಗ ರಾಜು ಅವರು ಹೊಲಕ್ಕೆ ಹೊಂಟಾರಲ್ಲ, ನನಗಂತವ್ರು ನೋಡಿ ಭಾಳ ಬೇಜಾರಾಗ ಕುಂತಿದೆ ಅತ್ತೆ. ಊಟನೇ ಸೇರ್ತಾ ಇಲ್ಲ, ನನಗಂತೂ ಹಸುನೇ ಆಗ್ತಾ ಇಲ್ಲ ಅಂತ ಇದ್ಲು. ಪಾಪ ನಾನು ಕರೆದು ಒತ್ತಾಯ ಮಾಡಿ ಮಾಡಿ ಊಟ ಮಾಡಿಸ್ತಿದ್ದೆ. ಅಂಥದ್ರಲ್ಲಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ಕೆ ಹೋಗೋಣ? ಛೇ, ಇಲ್ಲ ಇಲ್ಲ, ಹಾಗೇನಿಲ್ಲ. ಪಾಪ ಕವಿತಾ ಹಾಗೇನಿಲ್ಲ, ಗಂಡನ ಮೇಲೆ ಭಾಳ ಜೀವದಳಾಕಿ. ಅಷ್ಟು ಈಸಿಯಾಗಿ ಗಂಡಗ ಹಿಂಗೈತಿ ಹೊಕ್ಕಿದ್ದಾಳ ಆಕೆ? ಇಲ್ಲ ಇಲ್ಲ ಇಲ್ಲ, ಮತ್ತೆದಕ್ಕೆ ಹೋಗಿರ್ಬೋದು. ಇಷ್ಟೆಲ್ಲ ಚಿಂತೆ ಮಾಡೋದು ಯಾಕೆ? ಆಕೆ ಬಂದ ಮೇಲೆ ಆಕೆನೇ ಕೇಳಿದ್ರೆ ಆತು. ಸುಮ್ಮನೆ ಇಲ್ಲದ ಚಿಂತೆ ಮಾಡ್ಕೊತ ಕುಂತ್ರೆ ಏನು ಪ್ರಯೋಜನ, ಹೌದಿಲ್ಲ? ಆಕೆ ಬರಲಿ, ಆಕೆ ಬಂದ ಮೇಲೆ ಆಕೆನ ಕೇಳಿದ್ರೆ ಆತು. ಪಾಪ ಮಧ್ಯಾಹ್ನ ಆಕೆನೂ ಊಟ ಮಾಡಲಿಲ್ಲ, ಯಾಕೆ ಮನ್ಯಾಗ ಇಲ್ಲ ಊಟ ಮಾಡೋಕೆ, ಹೊರಗಡೆನಾರ ಏನಾರ ತಿಂತ ಏನಿಲ್ಲ. ಏನು ಗಂಡನ ಚಿಂತೆ ಹಂಗೆ ಉಪವಾಸ ಐತೆ ಏನು? ಪಾಪ ಬಂದ ಮೇಲೆ ಕೇಳೋಣ, ಏನೇ ಊಟ ಮಾಡಿಲ್ಲ ಅಂದ್ರೆ ನಾನು ಒಂದು ತಾಟ್ನಾಗ ಹಾಕ್ಕೊಂಡು ಹೋಗಿ ಊಟ ಮಾಡಿಸ್ತೀನಿ. ಇದೇನಿದೆ ನಮ್ಮತ್ತೆ ನಮ್ಮನ್ನ ಯೋಚನೆ ಮಾಡ್ಕೊಂಡು ಕುಂತಾರ? ಅತ್ತೆ ಏನು ಸವಿತಾ, ಏನು ಬಂದಿದ್ದು? ಅತ್ತೆ, ಅದು ರಾತ್ರಿಗೆ ಪಲ್ಯ ರೊಟ್ಟಿ ಆಮೇಲೆ ಅನ್ನ ಸಾರು ಎಲ್ಲ ಆಯ್ತು ರೀ. ಬೇಕಂದ್ರೆ ಊಟ ಮಾಡೋ ಒಂದು 4 ಬಿಸಿ ರೊಟ್ಟಿ ಮಾಡಿದ್ರೆ ಸಾಕ್ರಿ. ಮತ್ತೇನಾರು ಮಾಡ್ಬೇಕನ್ರಿ ರಾತ್ರಿ ಗಡಿಯೇನ? ಬೇಡ, ಅಷ್ಟ ಇದ್ರೆ ಸಾಕು. ಮೊದಲ ಮನ್ಯಾಗ ಯಾರ ಮನಸ್ಥಿತಿನೂ ಸರಿ ಇಲ್ಲ, ಯಾರು ಹೊಟ್ಟೆ ತುಂಬ ಊಟನೂ ಮಾಡವಲ್ರಿ. ಅಷ್ಟ ಸಾಕು, ಬೇಕಂದ್ರೆ ಬಿಸಿ ರೊಟ್ಟಿ ಮಾಡಿಕೊಡಂತೆ ಅಂತ ಅಂದಂಗೆ ನಿಮ್ಮ ಮಾವ ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ಏನಿಲ್ಲ. ಪಾಪ ನನ್ನ ಮಗ ರಾಜುನೂ ಊಟಕ್ಕೆ ಬಂದಿಲ್ಲ ಏನಿಲ್ಲ. ಅರೆ ಫೋನ್ ಹಚ್ಚಿ ಕರೆಯಾಕಾರ ಬರಲ್ಲನ? ಪಾಪ ಬಂದು ಊಟಾರ ಮಾಡ್ಕೊಂಡು ಹೋಗಿದ್ರಿಲ್ಲ, ಎಲ್ಲನೂ ನಾನೇ ಹೇಳ್ಬೇಕನ? ನಾನು ಹೇಳಲಿಲ್ಲ ಅಂದ್ರೆ ಈ ಮನ್ಯಾಗ ಏನೂ ನಡೆಯಂಗಿಲ್ಲ, ಯಾರಿಗೂ ಏನೂ ಗೊತ್ತಾಗೋದು ಇಲ್ಲ. ಫೋನ್ ಹಚ್ಚಕ್ಕೆ ಬರಲ್ಲನ? ಅದನ್ನು ನಾನೇ ಹೇಳ್ಬೇಕನ? ಅಯ್ಯೋ ಅತ್ತೆ, ಮಾವ ಅವರು ಮತ್ತು ಇವರು ನಿಮ್ಮ ಮಕ್ಕಳು 3 ಜನನೂ ಬಂದು ಊಟ ಮಾಡಿ ಹೋಗಿದಾರ್ರಿ ಅತ್ತರ ಹೊಲಕ್ಕೆ. ಏನು ಮನೆಗೆ ಬಂದು ಊಟ ಮಾಡ್ಕೊಂಡು ಹೋದ್ರ? ಅದು ಯಾವಾಗ ಹೋದ್ರ? ಸುಳ್ಳು ಹೇಳಾಕುಂತೇನೆ ನನಗೆ? ಅಯ್ಯೋ ಅತ್ತೆರ, ನಾನು ಯಾಕ್ರಿ ಸುಳ್ಳು ಹೇಳಿ ನಿಮ್ಗೆ? ಅದೇ ನೀವು ಮಧ್ಯಾಹ್ನ ಮಲ್ಕೊಂಡಿದ್ರಲ್ರಿ, ಆವಾಗ ಬಂದಿದ್ರಿ ಮಾವರು ಮತ್ತು ಅವರೆಲ್ಲರೂ. ನಿಮಗೆ ಎಬ್ಬಸ್ ಅಂತ ಅಂದ್ರೆ ನಾ ಎಬ್ಸಕ್ಕಂತ ಬಂದೆ. ನಿಮ್ಮ ನಿದ್ದೆ ಜೋರಿತ್ರಿ, ಗುರುಕಿ ಜೋರು ಹೊಡ್ಯಾಕೊಂತಿದ್ರಿ. ಮತ್ತು ಅದಕ್ಕೆ ನಾನು ಎಬ್ಸಕ್ಕೆ ಹೋಗಿಲ್ರಿ. ಮತ್ತು ಮಾವರೇ ಹೇಳಿದೆ, ಹಂಗಂದ್ರೆ ಬ್ಯಾಡ್ ಬಿಡವ, ಈಗ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ, ಆಕೆ ಎದ್ಮೇಲೆ ಆಕೆ ಹಾಕ್ಕೊಡಂತ್ರಿ ಅಂತ ಬಿಡು ಅಂತಂದ್ರೆ. ಮತ್ತು ಹಾಗಾಗಿ ನೀವು ಎದ್ಮೇಲೆ ನಿಮ್ಗೆ ಊಟ ಹಾಕ್ಕೊಡ್ತೀರಿ ಅಂತಾರೆ. ಅವರೆಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಾರಿ ಮಧ್ಯಾಹ್ನ. ಓ ಹೌದನ? ಚಲೋ ಆತು ಬಿಡು, ಚಲೋ ಆತು. ಅದ ನನ್ನ ಮಗಂದು ರಾಜು ಸಲುವಾಗಿ ಚಿಂತೆ ಹತ್ತಿದಕ್ಕೆ 2 ದಿನ ಆತು ರಾತ್ರಿ ನಿದ್ದಿನ ಬರೋವಲ್ದು. ಅದಕ್ಕೆ ಮಧ್ಯಾಹ್ನ ಹಂಗೆ ಅಡ್ಡಾಗಿದ್ದೆ, ಹಂಗೆ ನಿದ್ದೆ ಬಂದುಬಿಡ್ತಲ್ಲ, ಹಂಗೆ ಅಡ್ಡ ಆಗ್ಬಿಟ್ಟಿನೇ ಇದ್ದೆ. ಹಂಗೆ ನಿದ್ದೆ ಹತ್ಕೊಂಡ್ಬಿಟ್ಟೈತದ. ಎಷ್ಟೊತ್ತಾದ್ಮೇಲೆ ಎಚ್ಚರ ಆಗೈತಿ. ಅದು ಕರಿ ಹತ್ತಾರ, ನಾವು ಏನು ಎಬ್ಸಕ್ಕೆ ಹೋಗಲಿಲ್ಲ ನಿಮ್ಗೆ. ಚಲೋ ಆತು ಬಿಡು, ಜೀವನದಾಗ ಒಂದು ಒಳ್ಳೆ ಕೆಲಸ ಮಾಡಿರಿ ಇವತ್ತು. ನಾವು ಅವಾಗ ಒಳ್ಳೆ ಕೆಲಸ ಮಾಡ್ತಿರ್ತೀವಿ ಹತ್ತಿರ, ಅದು ನಿಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೆ. ಸಾಕು, ಒಂಚೂರು ಹೊಗಳಿದ ತಕ್ಷಣ ಅಟ್ಟದ ಮೇಲೆ ಹೋಗಿ ಕುತ್ಕೊಳಕ್ಕೆ ಹೋಗ್ಬೇಡ. ಅಂದಂಗೆ ಕವಿತಾ ಎಲ್ಲಿ ಹೋಗ್ತೀನಿ ಏನು ಅಂತಂದು ನಿಮ್ಮ ಮುಂದೆ ಏನಾರು ಹೇಳಿದ್ಲನ? ಅತ್ಯಾರ, ಆಕೆ ನಮ್ಮ ಜೊತೆ ಮಾತಾಡೋದೇ ಇಲ್ರಿ. ಅಂಥದ್ರಾಗ ಎಲ್ಲಿ ಹೋಗ್ತೀನಿ ಏನು ಅನ್ನೋದನ್ನು ನಮ್ಮ ಮುಂದೆ ಹೇಳ್ತಾಳನ್ರಿ. ಪಾಪ ಕವಿತಾ 4-5 ದಿನನ ಆತು, 1 ವಾರ ಮೇಲೇನ ಆತು. ಗಂಡದಂಗೆ ಆಗಿದ್ದಕ್ಕೆ ರಾಜು ಹೊಲಕ್ಕೆ ಹೋಗೋದಕ್ಕೆ ಪಾಪ ಊಟನ ಮಾಡಿಲ್ಲದ ಹೊಟ್ಟೆ ತುಂಬ. ನಾನು ಒತ್ತಾಯ ಮಾಡಿ 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 1-2 ತುತ್ತು ಅನ್ನಾರ ಇಲ್ಲ 1-2 ತುತ್ತು ರೊಟ್ಟಿನಾರ ತಿನ್ನಿಸಿ ಬರ್ತಿದ್ದೆ. ಪಾಪ ಏನು ತಿನ್ಲಾರ್ದ ಮುಖ ಈಟ ಮಾಡ್ಕೊಂಡಾಳ. ಗೊತ್ತನ ಗಂಡನ ಎಷ್ಟು ಹಚ್ಕೊಂಡಾಳ ಅಂದ್ರೆ ನಮ್ಮ ಕವಿತಾ. ನಮ್ಮ ಕವಿತಾ ನಂಗೆ ಗಂಡನ ಹಚ್ಕೊಂಡವರು ಯಾರೂ ಇಲ್ಲ ನೋಡಿ, ನಾನಂತೂ ಎಲ್ಲೂ ನೋಡಿಲ್ಲ ಈ ನಮ್ಮನೆ ಗಂಡನ ಹಚ್ಕೊಂಡಿರೋರನ್ನ. ಹೌದೌದ್ರಿ ಅಂತಾರೆ, ನೋಡಕ್ಕಂತೀನಲ್ಲ ಎಷ್ಟು ಹಚ್ಕೊಂಡಾರ ಅಂತ ಅನ್ನೋದನ್ನು. ಇವತ್ತು ಎಲ್ಲಿ ಹೋಗೈತೆ ಹೊರಗಡೆ ಎಲ್ಲೂ ಹೋದಂಗೆ ಆಗೋಣ, ಆದರೆ ಎದಕ್ಕೆ ಹೋಗೋಣ ಏನು ಅನ್ನೋದು ನನಗೂ ಹೇಳಿಲ್ಲ. ಏನು ನಾನು ಮಕ್ಕೊಂಡಿದ್ದಕ್ಕೆ ಹಂಗೆ ಹೋದ್ಲ ಏನ?
ಪಾಪ ಹೊರಗಡೆ ಹೋದಲ್ಲಿ ಎಲ್ಲರ ಏನಾರು ತಿಂತಾನೆ ಏನಂಗ ಉಪವಾಸ ಬಂತ ಏನು ಅಂತ ಅನಿಸ್ಬಿಟ್ಟೈತಿ ನನಗಂತೂ. ಪಾಪ ಅನಿಸ್ತೈತಿ. ಅಷ್ಟು ದೊಡ್ಡ ಮನೆ ಹುಡುಗಿ ಆದ್ರೂ ಒಂದು ಏಟು ಸೊಕ್ಕಿಲ್ಲ. ಪಾಪ ಎಷ್ಟು ಒಳ್ಳೆ ಗುಣ ಆಯ್ತಂದ್ರೆ ಈ ಮನೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡೋಕೈತಂದ್ರೆ. ಪಾಪ ಎಷ್ಟು ಬೇಜಾರನಾಗೈತೆ ಏನು. ಮನೆಯಾಗಿದ್ದಿದ್ದು ಹುಚ್ಚಿಡ್ದಂಗೆ ಆಗಿರ್ಬೋದು. ಅದಕ್ಕೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಂದ್ರೆ ಅದೇನು ಮೇಂಡನ್ ಏನಂತಾರಲ್ಲ, ಮೈಂಡ್ ಫ್ಲೆಶ್ ಆದ್ರೆ ಆಗ್ಬೋದು. ಹೌದೌದ್ರಿ ಆ ಥರ ಮೈಂಡ್ ಫ್ಲೆಶ್ ಆಗಕ್ಕೆ ಹೋಗಿರ್ಬೋದ್ರಿ. ಪಾಪ ಎಷ್ಟು ಬೇಜಾರನಾಗಿತ್ತು ಏನೋ ನನ್ನ ಸೊಸಿ. ಆಕೆ ಬಂದಮೇಲೆ ಒಂದಿಷ್ಟು ಚಾಕಿಡು, ನಾನು ಆಕೆಗೆ ಚಾ ಬಿಸ್ಕಿಟ್ ಕೊಡ್ತೀನಂತ. ಏನು ಸರಿ ರೀ ಅತ್ತರ. ಮೊದಲಲ್ಲಿ ನಿಮ್ಮ ಸೊಸಿ ಬಂದ್ಲಿ ನೋಡ್ರಿ, ಎಷ್ಟು ನಕ್ಕೊಂತ ಬರಕುಂತಾಳೆ ನೋಡ್ರಿ ಅತ್ತರ. ನೀವು ನೋಡಿದ್ರೆ ಆಕಾಶನ ತಲೆ ಮೇಲೆ ಬಿದ್ದೋರಂಗಿರ್ತಾಳ ನನ್ನ ಸೊಸಿ ಅನ್ನಂಗೆ ಮಾತಾಡ್ತೀರಿ. ಅಲ್ಲಿ ನೋಡಿದ್ರೆ ಫುಲ್ ಜೋಶಲ್ಲಿ ನಕ್ಕೊಂತ ಬರಕುಂತಾಳ ನಿಮ್ಮ ಸೊಸಿ. ನೀವು ನೋಡಿದ್ರೆ ನನ್ನ ಸೊಸಿ ಉಣ್ಲ ಇಲ್ಲ ಅಂತ ನಿಮಗೆ ಚಿಂತೆ ಮಾಡಾಕುಂತೀರಿ. ಆದ್ರೆ ನಿಮ್ಮ ಸೊಸಿ ಬರೋ ರೇಂಜ್ ನೋಡಿದ್ರೆ ಶಿಸ್ತು ಒಂದು 4 ಪಿಜ್ಜಾ ಆಮೇಲೆ ಜ್ಯೂಸು ಅಂಥವೆಲ್ಲ ಕುಡ್ದು ತಿಂದು ಬರಾಕುಂತಾಳಂತ ಅನಿಸ್ತೈತ್ರಿ ಹತ್ತಿರ. ಬ್ಯಾಸ್ರದಾಗಂತೂ ಒಂಚೂರು ಕಾಣವಳ್ಳಿ ಬಿಡ್ರಿ ಹತ್ತಿರ. ಯಾವ ಆ್ಯಂಗಲಿಂದ ನೋಡಿದ್ರೂ ಆಕೆ ಬೇಜಾರ್ನಂಗೆ ಇದ್ದಂಗೆ ಕಾಣವಳ್ರಿ ಹತ್ತಿರ. ನಿಮ್ಗೇನಾರ ಕಾಣಕುಂತಿತ್ತನ್ರಿ ಹತ್ತಿರ? ಅದು ಹೊರಗಡೆ ಹೋದಾಗ ನಮ್ಮ ನೋವು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅಂತಂದು ಹಂಗೆ ನಕ್ಕೊಂತ ಇರ್ತಾಳಂತಕ್ಕಿ ಕವಿತಾ. ನನ್ನ ಮುಂದೆ ಯಾವಾಗೂ ಹೇಳಿದ್ಲಕ್ಕಿ, ಅತ್ತೆರ ಹೊರಗಡೆ ಹೋದಾಗ ನಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ನಾವು ನಕ್ಕೊಂತ ಇರ್ಬೇಕ್ರಿ, ಯಾಕಂದರೆ ನಮ್ಮ ನೋವು ಇನ್ನೊಬ್ರಿಗೆ ಗೊತ್ತಾಗಬಾರ್ದ್ರಿ ಅಂತ ಹೇಳಿದ್ಲು. ಅದಕ್ಕೋಸ್ಕರ ನನ್ನ ಸೊಸಿ ನಕ್ಕೊಂತ ಬರಾಕುಂತಿರ್ಬೋದು. ಬೇಕಾದ್ರೆ ನೋಡು ಈಗ ಮನೆ ಒಳಗಡೆ ಬಂದಮೇಲೆ ಹೆಂಗೆ ಡಲ್ ಹಾಕಳ ಅತ್ತೆರ. ಅದು ಬೇಜಾರ ಆಗುತ್ತೈತಿ ಅಂತ ಅಳ್ತಾಳ ನೋಡತ್ತಂತ ಬೇಕಾದ್ರೆ. ಸರಿ ರೀ ಅತ್ತರ, ನಾನು ನೋಡ್ತೀನಿ, ಇಲ್ಲೇ ಇರ್ತೀನಲ್ಲ. ಹಾಯ್ ಅತ್ತೆ, ಗುಡ್ ಈವ್ನಿಂಗ್. ಏನತ್ತೆ ಹಾಯ್ ಅತ್ತೆ ಗುಡ್ ಈವ್ನಿಂಗ್ ಅಂತ ಮಾತಾಡ್ಸ್ತಾ ಇದ್ರು, ನೀವು ಇಷ್ಟೊಂದು ಶಾಕಲ್ಲಿ ಹಾಕಿದ್ದೀರಾ, ಏನಾಯ್ತು? ಹಾಂ ಏನಿಲ್ಲವ, ಹಾಯ್ ಅಲ್ಲವ ಎಲ್ಲಿಗೆ ಹೋಗಿದ್ದಿ? ನನಗೆ ಒಂದು ಮಾತು ಏನು ಹೇಳಿಲ್ಲಾಗಿದ್ದೆಲ್ಲ, ಅದಕ್ಕೆ ಕೇಳಾಕೊಂತೀನವ. ಅದು ಅತ್ತೆ ಅರ್ಜೆಂಟ್ ನನ್ನ ಫ್ರೆಂಡ್ ಒಬ್ಬಳನ್ನ ಮೀಟ್ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಹೊರಗಡೆ ಹೋಗಿದ್ದೆ. ನಿಮ್ಗೆ ಹೇಳೋದಕ್ಕಂತಲೇ ಬಂದಿದ್ದೆ, ನೀವು ಮಲ್ಕೊಂಡಿದ್ರಿ, ಸುಮ್ಮನೆ ಎಬ್ಸಿ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹಾಗೆ ಹೋಗಿದ್ದೆ. ಓ ಹೌದನವ, ಅಂದ್ರೆ ನಿನ್ನ ಮನಸ್ಸಿನ ನೋವನ್ನ ಇಲ್ಲಿ ಕೇಳಕ್ಕಂತೂ ಯಾರೂ ಇಲ್ಲ ಮನೆಯಾಗ, ನಿನ್ನ ಫ್ರೆಂಡ್ ಹತ್ರ ಹೇಳಿದ್ರಾಯ್ತು ಅಂತ ಹೋಗಿದ್ದೇನವ. ಹೇಳಿ ಭಾಳ ತಿರ್ಬೋದಲ್ಲ ಅವ ಇವತ್ತು ನಿನ್ನ ಸಂಕಟ ಎಲ್ಲ ತೊಡ್ಕೊಂಡು. ನೀನು ಮುಖ ನೋಡಿದ್ರೆ ಗೊತ್ತಾಕೈತಿ ನೀನು ಎಷ್ಟು ಬೇಜಾರನಾಗದಿ ಅಂತ. ಚೇಚೆ ಹಾಗೇನಿಲ್ಲತ್ತೆ, ಇವತ್ತು ನಾನು ಫುಲ್ಲು ಖುಷಿಯಾಗಿದ್ದೀನಿ, ಫುಲ್ಲು ಫ್ರೆಶ್ ಮೂಡಲ್ಲಿದ್ದೀನಿ ನೋಡ್ರಿಲ್ಲಿ. ನನಗಂತೂ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಹಾಗೆ ಇವತ್ತು ಎಷ್ಟು ಮೈಂಡ್ ಫ್ರೆಶ್ ಆಗಿದೆ ಅಂದರೆ ಹೇಳೋದಕ್ಕೆ ಆಗ್ತಾಯಿಲ್ಲ ಗೊತ್ತಾತ್ತೆ. ನಾನಂತೂ ಇವತ್ತು ಫುಲ್ಲು ಜೋಶಲ್ಲಿದ್ದೆ, ಹಾಗೆ ಫುಲ್ಲು ಖುಷಿನಲ್ಲಿದ್ದೀನಿ ಇವತ್ತು. ಏನತ್ತೆ ನೀವೇನೋ ಹೇಳಿದ್ರಿ, ನಿಮ್ಮ ಸೊಸೆ ಏನು ಹೇಳ್ತಾ ಇದ್ದಾರೆ? ಯಾಕತ್ತೆ ಏನಾಯಿತು? ನೀವಿಬ್ಬರು ಯಾಕೆ ಹಿಂಗೆ ಮುಖ ನೋಡ್ತಾ ಇದ್ದೀರಾ? ಅದೆಲ್ಲ ಬೇಡವ, ಅಂದಂಗೆ ಮಧ್ಯಾಹ್ನ ಏನಾರು ತಿಂದೇನೇನಿಲ್ಲವ, ಇಲ್ಲಾಂದ್ರೆ ಚಾ ಬಿಡ್ತಾಳ, ಚಾ ಬಿಸ್ಕಿಟ್ ತಂದು ಕೊಡ್ತೀನಿ, ಚಾ ಬಿಸ್ಕಿಟರ ತಿನ್ನವ. ನನಗೆ ಗೊತ್ತು ನೀನೇನು ತಿನ್ನಲಾರ್ದು ಹಂಗೆ ಬಂದಿರ್ತಿದ್ದೆ ಅಂತಂದು. ಚೇಚೆ ಹಾಗೇನಿಲ್ಲ ಅತ್ತೆ, ಭಾಳ ದಿನದ ಮೇಲೆ ಇವತ್ತು ಹೊರಗಡೆ ಹೋಗಿದ್ದೆಲ್ಲ, ಅದಕ್ಕೆ ಪಿಜ್ಜಾ ಆಮೇಲೆ ವೆರೈಟಿ ಬರ್ಗರ್ ಎಲ್ಲ ಬಂದಿತ್ತು. ಹಾಗೆ ವೆರೈಟಿ ಬರ್ಗರ್ ಆಮೇಲೆ ಎಲ್ಲ ನನಗೆ ಏನೇನು ಬೇಕು ಅದನ್ನೆಲ್ಲ ತಿಂದು ಕುಡಿದು ಬಂದಿದ್ದೀನಿ ಅತ್ತೆ. ಇವತ್ತಂತೂ ಫುಲ್ಲು ಖುಷಿನಲ್ಲಿದ್ದೀನಿ ನಾನಂತೂ. ಎಷ್ಟು ಖುಷಿನಲ್ಲಿದ್ದೀನಿ ಅಂದರೆ, ಆಮೇಲೆ ನನಗೆ ಇವಾಗ ನೈಟ್ ಊಟ ಕೂಡ ಬೇಡ ಅತ್ತೆ, ದಯವಿಟ್ಟು ನನ್ನ ಪಾಲಿನ ಅಡುಗೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಎಷ್ಟು ತಿಂದಿದ್ದೀನಿ ಅಂದರೆ ನೈಟ್ ಕೂಡ ನನಗೆ ಊಟನೇ ಬೇಡ, ಆ ಲೆವೆಲಿಗೆ ತಿಂದು ಬಂದಿದ್ದೀನಿ ಗೊತ್ತಾ. ಆಮೇಲೆ ಹಾಗೆ ಬರೋ ಮುಂದೆ ನಾನು ಇನ್ನೊಬ್ಬ ಫ್ರೆಂಡ್ ಸಿಕ್ಕಿಲ್ಲ, ಆವಾಗ ಅವಳು ಬಿಡಲಿಲ್ಲ ನನಗೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಫ್ರೆಂಚ್ ಫ್ರೈಸ್ ಆಮೇಲೆ ಇದು ಕೋಲ್ಡ್ ಕಾಫಿ ಅದೇ ಏನೇನೇನೋ ತಿಂದು ಬಂದ್ವಿತ್ತೆ. ಹಾಗಾಗಿ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. 1 ಅವರ್ ಮಲ್ಕೊಂಡಿದ್ದೆ ಅಂದರೆ ಫುಲ್ಲು ಫ್ರೆಶ್ ಆಗಿಬಿಡ್ತೀನಿ ಅತ್ತೆ. ಓಕೆನಾ? ಬಾಯ್ ಅತ್ತೆ. ಹಾಯ್ ಸವಿತಾ, ಟೀ ಆಯ್ತಾ ನಿಂದು? ಆಯಿತು, ನಿಂದು? ನಂದು ಆಯಿತು ನೋಡು. ನನ್ನ ಫ್ರೆಂಡ್ ಸಿಕ್ಕಿದ್ಲಲ್ಲ, ಕೋಲ್ಡ್ ಕಾಫಿ ಕುಡಿದು ತುಂಬ ದಿನ ಆಗಿಬಿಟ್ಟಿತ್ತು, ಹಾಗಾಗಿ ಕೋಲ್ಡ್ ಕಾಫಿ ಕುಡಿದು ಬಂದೆ ನೋಡು. ಅತ್ತೆ ಬೆಳಗ್ಗೆಯಿಂದ ನನ್ನ ಫ್ರೆಂಡ್ ಜೊತೆ ಎಲ್ಲ ತಿರುಗಾಡಿ ಸ್ವಲ್ಪ ಮೀಟಿಂಗ್ ಅದು ಇದಿತ್ತು, ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಬರಷ್ಟಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ನಾನು ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅತ್ತೆ. ಸವಿತಾ, ನಾಳೆ ಬೆಳಗ್ಗೆ ಎದ್ದು ನನ್ನ ಕೆಲಸ ನಾನೇ ಮಾಡ್ತೀನಿ ಬೇಕಾದರೆ, ಓಕೆನಾ? ಇವಾಗ ದಯವಿಟ್ಟು ನನ್ನ ಯಾರೂ ಡಿಸ್ಟರ್ಬ್ ಮಾಡಬೇಡಿ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಬಾಯ್.
ಏನತ್ತೆ ನನ್ನ ಸೊಸೆ ಅಷ್ಟೊಂದು ಬೇಜಾರಿನಲ್ಲಿರ್ತಾಳೆ ಇಷ್ಟೊಂದು ಬೇಜಾರಿನಲ್ಲಿರ್ತಾಳೆ ಅಂತ ಅಂತಿದ್ರಿ, ನಿಮ್ಮ ಸೊಸೆ ನೋಡಿದರೆ ಫುಲ್ ಚಿಲ್ಲಾಗಿ ಪಾರ್ಟಿ ಮಾಡಿ ಬಂದಂಗಿದೆ. ಹಾಂ ಹಾಂ ಹಾಂ, ಅಕ್ಕಿ ಮನಸ್ಸಿನಲ್ಲಿರೋ ನೋವನ್ನ ಯಾರ ಮುಂದೆ ಹೇಳಂಗಿಲ್ಲ, ಅದಕ್ಕೆ ಏನಿರ್ಬೋದು. ಅನ್ನೋದು ಯಾರೋ ಫೋನ್ ಮಾಡೋದಿತ್ತು. ಹಾಂ, ಎಲ್ಲಿ ಫೋನ್ ಮಾಡೋದಿತ್ತು ಮರ್ತ ಬಿಟ್ಟು ನೋಡು, ಫೋನ್ ಮಾಡಿ ಬರ್ತೀನಾ ಎಲ್ಲಿಗೆ. ಒಳ್ಳೆ ಅತ್ತೆ, ತಾವೇನೇನೋ ಇಮ್ಯಾಜಿನೇಷನಲ್ಲಿದ್ರು, ತಮ್ಮ ಸೊಸೆ ನೋಡಿದ್ರೆ ಹಿಂಗೋ ಇದ್ದಾರೆ. ನನಗೆ ಮುಖನೂ ತೋರ್ಸೋದಕ್ಕಾಗ್ತಿಲ್ಲ, ನನ್ನ ಮುಂದೆ ಮಾತಾಡೋದಕ್ಕೂ ಆಗ್ತಾಯಿಲ್ಲ. ಹೆಂಗೆ ಹೆದರ್ಕೊಂಡು ಓಡೋದ್ರು ನೋಡ್ರಿ.